ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ನೀತಿಯನ್ನು ನೀಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮಾತ್ರ ಸೀಮಿತವಲ್ಲ, ಅವರು ಇಡೀ ದೇಶದ ಆಸ್ತಿಯಾಗಿದ್ದಾರೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾತನಾಡಿ ತಿಳಿಸಿದರು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಸಮೀಪ ಬೀದರ್ ಜಿಲ್ಲಾ ಸಕಲ ಮರಾಠ ಸಮಾಜ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರು 56 ವಿಷಯಗಳನ್ನು 9 ಭಾಷೆಗಳಲ್ಲಿ ಅಧ್ಯಯನ ಮಾಡಿ ಸುಮಾರು 34 ಪದವಿಗಳನ್ನು ಪಡೆದುಕೊಂಡ ಮಹಾನ್ ತತ್ವಜ್ಞಾನಿಯಾಗಿದ್ದರು. ಹರಿದು ಹಂಚಿ ಹೋಗಿದ್ದ ಭಾರತದ ಕಾನೂನು ಸುವ್ಯವಸ್ಥೆಯನ್ನ ಸಂವಿಧಾನದ ಮೂಲಕ ಒಂದು ಚೌಕಟ್ಟನ್ನು ಹಾಕಿಕೊಟ್ಟ ಅಖಂಡ ಭಾರತದ ಮಹಾನ್ ನಾಯಕ ಅಂಬೇಡ್ಕರ್ ಅವರಾಗಿದ್ದಾರೆ ಎಂದರು. ಸಯ್ಯಾಜಿರಾವ್ ಗಾಯಕ್ವಾಡ್ ಮತ್ತು ಶಾಹು ಮಹಾರಾಜ್ ಇವರಿಬ್ಬರು ಅಂಬೇಡ್ಕರ್ ಅವರನ್ನು ಅಧ್ಯಯನ ಮಾಡಲು ವಿದೇಶಕ್ಕೆ ಕಳುಹಿಸಿದ್ರು. ಹೀಗಾಗಿ ಈ ಮೂವರ ಮಧ್ಯೆ ಅವಿನಾಭಾವ ಸಂಬಂಧವಿತ್ತು. ಈ ಕಾರಣಕ್ಕಾಗಿ 60 ದೇಶದ ಸಂವಿಧಾನ ಅಧ್ಯಯನ ಮಾಡಿದ ಅಂಬೇಡ್ಕರ್ ಅವರು ಬೃಹತ್ ಸಂವಿಧಾನ ರಚನೆ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದು ಲಾಡ್ ಅವರು ತಿಳಿಸಿದರು. ಲಂಡನ್ನಲ್ಲಿ ಕಾರ್ಲ್ ಮಾರ್ಕ್ಸ್ ಪುತ್ಥಳಿ ಪಕ್ಕದಲ್ಲೇ ಡಾಕ್ಟರ್ ಅಂಬೇಡ್ಕರ್ ಮೂರ್ತಿ ಇದೆ. ಅಂತಹ ಮಹಾನ್ ವ್ಯಕ್ತಿತ್ವ ಅಂಬೇಡ್ಕರ್ ಅವರಲ್ಲಿ ಇತ್ತು. ಉಚಿತ ಶಿಕ್ಷಣ ನೀಡಿ ದೇಶದ ಜನತೆಗೆ ನೀಡಬೇಕೆಂಬ ಪರಿಕಲ್ಪನೆ ಕೊಟ್ಟವರೇ ಅಂಬೇಡ್ಕರ್ ಅವರು. ಸ್ಥಳೀಯವಾಗಿ ನ್ಯಾಯ ಸಿಗದೇ ಇದ್ದಾಗ ಕಲಂ 32 ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯ ಪಡೆದುಕೊಳ್ಳುವ ಹಕ್ಕು ಡಾಕ್ಟರ್ ಬಾಬಾ ಸಾಹೇಬರು ಈ ದೇಶದ ನಾಗರಿಕರಿಗೆ ನೀಡಿದ್ದಾರೆ ಎಂದು ಸಂತೋಷ್ ಲಾಡ್ ಪ್ರತಿಪಾದಿಸಿದರು. ಹಿಂದೆ ಸಮಾಜದಲ್ಲಿ ಅಸ್ಪೃಶ್ಯತೆ ಆಚರಣೆ ಜಾರಿಯಲ್ಲಿ ಇತ್ತು. ಚೌಡಾರಕೆರೆಯಲ್ಲಿ ನಾಯಿ, ನರಿ, ಹಂದಿ, ಕುರಿಗಳು ನೀರು ಕುಡಿಯಬಹುದಿತ್ತು. ಆದರೆ ಮನುಷ್ಯರಾದ ದಲಿತ ಸಮಾಜದವರು ನೀರು ಕುಡಿಯುವಂತಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರು ಹೋರಾಟ ಮಾಡಿ ಚೌಡಾರಕೆರೆ ನೀರು ಕುಡಿಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದರು. ಸತಿ ಸಹಗಮನ ಪದ್ಧತಿ ಆಚರಣೆಯಲ್ಲೇ ಇದ್ದ ಭಾರತದ ಮಹಿಳೆಗೆ ಪಿತ್ರಾರ್ಜಿತ ಗಂಡನ ಆಸ್ತಿಯಲ್ಲಿ ಹಕ್ಕಿದೆ ಎಂದು ಪ್ರತಿಪಾದಿಸಿದವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಿಂದೂ ಕೋಡ್ ಬಿಲ್ ಜಾರಿಗೆ ತಂದು ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮಹಿಳೆಯರು ಯಾವ ದೇವರಿಗೆ ದೀಪ ಹಚ್ಚುತ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಪ್ರತಿದಿನ ಅಂಬೇಡ್ಕರ್ ಅವರ ಮುಂದೆ ಒಂದು ಜ್ಯೋತಿ ಹಚ್ಚಲೇಬೇಕು ಎಂದು ಸಂತೋಷ್ ಲಾಡ್ ಅವರು ಈ ಮೂಲಕ ಎಲ್ಲಾ ಮಹಿಳೆಯರಿಗೂ ಕರೆ ನೀಡಿದರು. ಬಾಬಾ ಸಾಹೇಬರ ಅನುಯಾಯಿಗಳು ಅವರ ವಿಚಾರಧಾರೆಗಳನ್ನು ಪ್ರತಿ ಮನೆಗಳಿಗೆ ತಲುಪಿಸುವ ಕಾರ್ಯ ಮಾಡಬೇಕು ಎಂದು ಜನತೆಗೆ ಲಾರ್ಡ್ ಸಲಹೆ ನೀಡಿದರು. ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವ ರಹೀಂ ಖಾನ್ ಮಾತನಾಡಿ, ತಮ್ಮ ಸಮಾಜದ ನಾಯಕರ ಜಯಂತಿ ಆಚರಣೆ ಮಾಡುವುದು ಸಹಜ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಇಂದು ಮರಾಠ ಹಾಗೂ ದಲಿತ ಸಮುದಾಯದವರು ಕೂಡಿ ಆಚರಣೆ ಮಾಡುತ್ತಿರುವುದು ಶ್ಲಾಘನೀಯಕರ ಸಂಗತಿಯಾಗಿದೆ. ಈ ರೀತಿ ಎಲ್ಲರೂ ಆಚರಣೆ ಮಾಡಿದರೆ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಪ್ರೀತಿ, ಸಹಬಾಳ್ವೆ, ಸಮಾನತೆ ತರುವಂತಾಗ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ದಾದಾ ಮಹಾರಾಜ್ ನಗರ್ಕರ್ ಅವರು ಮಾತನಾಡಿ, ಮರಾಠ ಸಮಾಜ ಹಾಗೂ ದಲಿತ ಸಮುದಾಯ ಒಂದಾಗಿ ಇರಬೇಕು, ಭಿನ್ನಾಭಿಪ್ರಾಯ ಇರಬಾರದು. ಐಕ್ಯತೆಯಿಂದ ಸಾಗಿದರೆ ಸಹೋದರತ್ವ ಮೂಡುತ್ತದೆ. ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದಂತೆ ಎಲ್ಲಾ ಸಮಾಜದ ಮಹಾತ್ಮರ ಜಯಂತಿ ಮುಂದಿನ ದಿನಗಳಲ್ಲಿ ಆಚರಣೆ ಮಾಡಲಾಗುವುದು ಎಂದರು. ಮೆಹಗರ್ನ ಶ್ರೀ ರಾಜೇಶ್ವರ ಶಿವಾಚಾರ್ಯರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಪೂಜ್ಯ ಬಂಥೆ ವರಜ್ಯೋತಿ, ಪೂಜ್ಯ ಶ್ರೀ ಬೆಲ್ದಾಳ್ ಸಿದ್ದರಾಮ ಶರಣರು, ಫಾದರ್ ಕ್ಲೇರಿ ಡಿಸೋಜಾ, ರಾಜಗುರು ಮಹಾರಾಜ್ ಸಾನ್ನಿಧ್ಯ ವಹಿಸಿದರು. ವೇದಿಕೆಯ ಮೇಲೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ, ಮುಖಂಡರಾದ ತರುಣ ಸೂರ್ಯಕಾಂತ ನಾಗಮಾರಪಳ್ಳಿ, ಕರ್ನಾಟಕ ಲಿಡ್ಕರ್ ಅಧ್ಯಕ್ಷ ನಾಗರಾಜ ಮುಂಡರ್ಗಿ, ಸಕಲ ಮರಾಠ ಸಮಾಜ ಸಂಯೋಜಕ ಪ್ರದೀಪ ಬಿರಾದರ್, ಡಾಕ್ಟರ್ ಭೀಮಸೇನರಾವ್ ಶಿಂದೆ, ಬೋರ್ಡ್ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ, ದಿಗಂಬರರಾವ್ ಮಾನ್ಕಾರಿ, ಜನಾರ್ದನ್ ಬಿರಾದರ್, ವೆಂಕಟರಾವ್ ಮೆಹಂದಿ, ಅನಿಲ್ ಕಾಳೆ, ನಾರಾಯಣ ಗಣೇಶ್ ಕೋಂಡಿಬಾ, ಸಾಹುಕಾರ್, ಶಿವಾಜಿ ಕಾಳೆ, ಸತೀಶ್ ಮೂಳೆ, ತಾತ್ಯಾರಾವ್ ಪಾಟೀಲ್, ರಘುನಾಥರಾವ್ ಜಾಧವ್, ಮಾರುತಿ ಬೌದೆ, ಶಿವಕುಮಾರ್ ನೀಲ್ಕಟ್ಟಿ, ಅರುಣ್ ಪಟೇಲ್, ವಿಠಲ್ ದಾಸ್ ಪ್ಯಾಗೆ, ರಾಜಶೇಖರ್ ಸೇಡಂಕರ್, ಯಶ್ಪಾಲ್ ಬೋರೆ, ವಿಜಯಕುಮಾರ್ ಸೋನಾರೆ, ಲುಂಬಿನಿ ಗೌತಮ್, ಮೀನಾಕ್ಷಿ ಕಾಳೆ, ಅನಿತಾ ಭೋಸಲೆ, ಕವಿತಾ ರೆಡ್ಡಿ, ಬಾಬು ಪಾಸ್ವಾನ್, ಮಹೇಶ್ ಗೋನಾಳ್ಕರ್, ರಮೇಶ್ ಡಾಕುಳ್ಗಿ, ವಿಜಯಕುಮಾರ್ ಫರ್ನಾಂಡಿಸ್ ಹಿಪ್ಪಳಗಾಂವ್, ಚಂದ್ರಕಾಂತ್ ಹಿಪ್ಪಳಗಾಂವ್, ಡಾಕ್ಟರ್ ಕಾಶಿನಾಥ್ ಚಲುವ, ಅರುಣ್ ಪಟೇಲ್, ಕಲ್ಯಾಣರಾವ್ ಭೋಸಲೆ, ಅಂಬರೀಶ್ ಕುದುರೆ ಸೇರಿದಂತೆ ಹಲವರು ಇದ್ದರು. ಶಿವಾಜಿರಾವ್ ಪಾಟೀಲ್ ಮುಂಗನಾಳ್ ಸ್ವಾಗತಿಸಿದರು. ವಿನೋದ್ ನಿರೂಪಿಸಿದರೆ, ವಿದ್ಯಾಸಾಗರ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಸುಮಾರು 5,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಎಲ್ಲಿಂದ ಪ್ರಾರಂಭ ಮಾಡಬೇಕು? ನಾನೇನು ಅಂಬೇಡ್ಕರ್ ಸಾಹೇಬರಿಗೆ ನಿಮಗೇನು ಪರಿಚಯ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಇವತ್ತು ಅಂಬೇಡ್ಕರ್ ಸಾಹೇಬ್ರೆ ನಾವು ಯಾವ ರೀತಿಯಾಗಿ ನೋಡ್ಬೇಕಂತಕ್ಕಂಥದನ್ನ ಒಂದು ಹೊಸ ವಿಚಾರವನ್ನ ನಾನು ಹಂಚಿಕೊಳ್ಳಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಈ ವೇದಿಕೆ ಮುಖಾಂತರ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ನಮಗೆಲ್ಲ ಗೊತ್ತಿದೆ ಯಾವ ಅಂಬೇಡ್ಕರ್ ಸಾಹೇಬರು ಬಾಲ್ಯದಿಂದ ಯಾವ ರೀತಿ ಕಷ್ಟವನ್ನು ಪಟ್ಟರು. ಶಾಲೆಯಲ್ಲಿ ಕುಡಿಯಕ್ಕೆ ನೀರಿಲ್ಲ,
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಶೇಷತೆ ಅಂತಂದ್ರೆ, ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 34 ಡಿಗ್ರಿ, 54 ಸಬ್ಜೆಕ್ಟ್, 9 ಲ್ಯಾಂಗ್ವೇಜ್ ನಲ್ಲಿ ಪರಿಣಿತರ್ತಕ್ಕಂಥ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶದಲ್ಲಿ ಹೋಗಿ ಕೊಲಂಬಿಯಾ ಯೂನಿವರ್ಸಿಟಿ ಆಗಿರ್ಬೋದು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆಗಿರ್ಬೋದು, ಡಬಲ್ ಡಿಗ್ರಿ ಎಕನಾಮಿಕ್ಸ್ ನಲ್ಲಿ ಪಡೆದು ಬಂದಿದ್ರು ಕೂಡ ಈ ದೇಶದಲ್ಲಿ ಅವರಿಗೆ ಅಸ್ಪೃಶ್ಯತೆಯನ್ನು ಬಿಡಲಿಲ್ಲ. ಮರಾಠ ಸಮಾಜದಿಂದ ಒಂದು ಐತಿಹಾಸಿಕ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದು. ಈ ಕಾರ್ಯಕ್ರಮದಲ್ಲಿ ಸುಮಾರು ಅಪ್ಪಾಜಿ ಅವರು ಬಂದಿದ್ದಾರೆ, ಮತ್ತೆ ನಮ್ಮ ಸಂತೋಷ್ ಲಾಡ್ ಅವರು ತಮ್ಮೆಲ್ಲರಿಗೂ ಗೊತ್ತಿದೆ. ಎಸ್ಪೆಷಲಿ ಬಡವರ ಸಲಹೆ ಮತ್ತೆ ಈಕ್ವಾಲಿಟಿ ಸಲಹೆ ಮತ್ತೆ ಇನ್ಸಾಫ್ ಅದ್ರ ಸಲಹೆ ಅವರು ಯಾವಾಗಲೂ ಹೋರಾಟ ಮಾಡ್ತಾರೆ. ಮತ್ತೆ ಡೈರೆಕ್ಟ್ ಟಿವಿ, ಮೀಡಿಯಾ, ಅಸೆಂಬ್ಲಿನಲ್ಲಿ, ಕ್ಯಾಬಿನೆಟ್ ನಲ್ಲಿ ಮುಖ್ಯಮಂತ್ರಿ ಮುಂದೆ ಅವರು ಡೈರೆಕ್ಟ್ ಯಾವುದು ಇರಲಿ, ಯಾವುದು ಕರೆಕ್ಟ್ ಇದೆ ಅದು ಡೈರೆಕ್ಟ್ ಹೇಳ್ಬಿಡ್ತಾರೆ. ಈಗ ಬೀದರ್ ಡಿಸ್ಟ್ರಿಕ್ಟ್ ನಲ್ಲಿ ಅವರು ಮರಾಠ ಸಮಾಜದಿಂದ ಇದು ಬೀದರ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಕಾರ್ಯಕ್ರಮ ಆಗಿದೆ, ಅವ್ರದ್ದು ಜಯಂತಿದು ಕಾರ್ಯಕ್ರಮ ಆಗ್ಲತ್ತದೆ. ಅದು ಒಂದು ಇಡೀ ಭಾರತ ದೇಶದಲ್ಲಿ ಒಂದು ಒಳ್ಳೆ ಮೆಸೇಜ್ ಹೋಗ್ತದೆ, ಇದರಿಂದ ಒಂದು ಐತಿಹಾಸಿಕ ಮೆಸೇಜ್ ಹೋಗ್ತದೆ. ಮತ್ತೆ ಎಸ್ಪೆಷಲಿ ಬೀದರ್ನಲ್ಲಿ ಬಡವರು, ದಲಿತ ಸಮಾಜ ಅವರು ಇಲ್ಲಿ ಎಲ್ಲಾ ಮಹಾತ್ಮ ಅವ್ರದ್ದು ಫೋಟೋ ಇದೆ, ಎಲ್ಲರಿಗೆ ಪೂಜೆ ಮಾಡಿದ್ದಾರೆ. ಈವನ್ ಬಸವೇಶ್ವರ ಮಹಾತ್ಮ ಬಸವೇಶ್ವರ ಅವ್ರದ್ದು ಫೋಟೋ ಇದೆ. ಇದ್ದು ಒಂದು ಮೆಸೇಜ್ ಏನ್ ಹೋಗ್ತದೆ ಅಂದ್ರು, ಬೀದರ್ನಲ್ಲಿ ಪ್ರೀತಿ, ವಿಶ್ವಾಸ, ಶಾಂತಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಏನ್ ಸಂವಿಧಾನ ಇದೆ, ಅವ್ರದ್ದು ಏನ್ ಜೀವನ ಇದೆ ಎಲ್ಲರಿಗೆ ಗೊತ್ತಾಗ್ಬೇಕು. ಯಾಕಂದ್ರೆ ಎಲ್ಲಾ ಸಮಾಜವ್ರು ಏನೋ ಆಗ್ಬಿಟ್ಟಿದೆ, ಇಡೀ ನಮ್ಮ ಭಾರತ ದೇಶ ಆಗ್ಬೋದು, ಕರ್ನಾಟಕ ಆಗ್ಬೋದು, ಬೀದರ್ನಲ್ಲಿ ಅವರವರು ಮಹಾತ್ಮ ಅಲ್ಲೇ ಇಟ್ಬಿಟ್ಟಿದ್ದಾರೆ. ಅವ್ರವ್ರ ಮಹಾತ್ಮ जिनके महात्मा है वो लोग ही उसको पूछते हैं, स्थान देते हैं. लेकिन बाबा साहब अंबेडकर संविधान ऐसा नहीं है. सभी के लिए, सभी समाज के लिए, सभी इक्वलिटी के लिए वो पूरे देश के, इस भारत देश में जितने लोग रहते हैं सभी के लिए वो संविधान बना है. मैं क्योंकि टाइम की किल्लत है, 5 मिनट में खत्म करता हूं. आपको सभी को पता होना चाहिए बाबा साहब की जीवन, बाबा साहब की हिस्ट्री. जब बाबा साहब स्कूल को जाते थे छोटे से, तो स्कूल में उनको पढ़ने के लिए स्कूल के अंदर नहीं बिठाया जाता था, बाहर बैठ के पढ़ना. शिक्षणाच्या वेळेला अडचण आली होती, त्यावेळेला सयाजीराव गायकवाड महाराज, शाहू महाराज हे खऱ्या अर्थानं पुढे सरसावले होते. त्याच्यामुळे तुमचं आमचं नातं काही नवीन नाही, तुमचं आमचं नातं हे फार जुनं आहे आणि तुमचं आमचं नातं टिकवण्यासाठी हा जयंतीचा कार्यक्रम आपण या ठिकाणी आयोजित केलेला आहे. डॉक्टर बाबासाहेब आंबेडकर, छत्रपती शिवाजी महाराजांची जयंती ही काही केवळ एक दिवसाचं सेलिब्रेशन नाहीये. ह्या जयंतीतून डॉक्टर बाबासाहेब आंबेडकरांच्या विचारातून प्रेरणा घ्यायची, छत्रपती शिवरायांच्या विचारातून आपल्याला प्रेरणा घ्यायची आणि या विचाराने प्रेरित होऊन आपल्या जीवनामध्ये आपण त्यांचे विचार आचरणात आणले पाहिजे. तर खऱ्या अर्थानं आपण ती जयंती साजरी केलं याला अर्थ आहे. या ठिकाणी माझ्या माता भगिनी बसलेल्या आहेत. अशा प्रकारच्या जयंती साजऱ्या केल्या जातील. डॉक्टर बाबासाहेब आंबेडकरांची जयंती होईल, डॉक्टर शिवाजी महाराजांची जयंती आपण साजरी करू. पण या विचारातून ज्यावेळेस माझ्या महिला भगिनी इथे येतात आणि त्या जयंतीमधून छत्रपती शिवरायांचे आणि डॉक्टर बाबासाहेब आंबेडकरांचे विचार घेऊन जातील, त्यावेळेला त्या घरी गेल्यावर त्यांच्या मुलांवर संस्कार करतील, त्यांच्यावर शिवमय आणि आंबेडकरमय
नये विचार होतील आणि एक नवीन भारत उद्याचा घडल्याशिवाय राहणार नाही. काही लोकांच्या मनामध्ये साहेब प्रश्न निर्माण झाला की संतोष लाड साहेब आंबेडकर जयंती साजरी करतात, कशासाठी करतात, काही राजकीय भूमिका आहे का, असे प्रश्न समाजामध्ये निर्माण झाले. ज्यावेळेला समाजामध्ये असे प्रश्न निर्माण झाले त्या समाजाला मी सांगू इच्छितो की डॉक्टर बाबासाहेब आंबेडकरांची जयंती ही व्यासपीठ काही राजकारणाचं नाही, फक्त आज सकल मराठा समाज बिदर जिल्ह्याने